ಸುಮಾರು ಆಹಾರದ ಸಂಬಂಧಿಸಿದ್ದು ಮತ್ತು ಕಾಯಿಲೆಗೆ ಸಂಬಂಧಿಸಿದ್ದಕ್ಕಂತ ಸುಮಾರು ವಿಷಯಗಳನ್ನ ನಾವು ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಸಕ್ತರು ಆದಷ್ಟು ಬೇಗ ಜಾಯಿನ್ ಆಗಿ. ಮೊದಲ 1000 ಜನಕ್ಕೆ ಒಂದು ಬುಕ್ಕನ್ನು ಉಚಿತವಾಗಿದೆ. ಸೊ ಆಲ್ರೆಡಿ ಹತ್ತತ್ರ 700 ಜನ ಜಾಯಿನ್ ಆಗಿದ್ದಾರೆ. ಇಟ್ಸ್ ಎ ಗ್ರೇಟ್ ರೆಸ್ಪಾನ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಸುಮಾರು ಕಂಪ್ಲೇಂಟ್ಸ್ ಬಂತು. ಯಾರಿಗೋ ನಾವು ಪೇ ಮಾಡಿದೀವಿ, ಅವ್ರು ನಮ್ ಫೋನ್ ಎತ್ತುತ್ತಾ ಇಲ್ಲ, ಯಾವ್ದೋ ನಂಬರಿಗೆ ಹಾಕಿದೀವಿ, ಅವ್ರು ನಮ್ಗೇನೋ ಬುಕ್ ಕಳಿಸಿಲ್ಲ. ಇವೆಲ್ಲ ಕಂಪ್ಲೇಂಟ್ಸ್ ಯಾವಾಗ ಬರ್ತಾವ ಅಂದ್ರೆ ನೀವು ಇನ್ನೊಬ್ಬರು ಮೊಬೈಲ್ ನಂಬರ್ಗೆ ಪೇ ಮಾಡಿದಾಗ. ಎಲ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಬಸವ ಆಕ್ಯೂ ಅಕಾಡೆಮಿ ಯಾವುದೇ ಕಾರಣಕ್ಕೂ ಯಾವುದೇ ಫೋನ್ ನಂಬರ್ಗೆ ಫೋನ್ ಪೇ ಗೂಗಲ್ ಪೇ ಮಾಡ್ಸಲ್ಲ. ಯಾರಾದ್ರೂ ಕೇಳಿದಾರೆ ಅಂದ್ರೆ ನೀವು ಅದನ್ನ ಮಾಡಕ್ ಹೋಗ್ಬೇಡಿ. ನೀವು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಳಗಡೆ ಆ ಡಿಸ್ಕ್ರಿಪ್ಷನ್ ಇರುತ್ತಲ್ವಾ, ಮೋರ್ ಇನ್ಫಾರ್ಮೇಶನ್, ಅಲ್ಲಿ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪೇಮೆಂಟ್ ಲಿಂಕ್ ಕೊಟ್ಟಿರ್ತೀವಿ. ಆ ಪೇಮೆಂಟ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೇಲ್ಗಡೆ ಒಂದು ನಮ್ಮ ಕಂಪ್ನಿ ಹೆಸರು ಬರುತ್ತೆ, ಬಸವ ಪ್ರಾಚೀನ ವೈದ್ಯ ಅನ್ವೇಷಣ ಅಂತೇಳಿ. ಆ ಹೆಸರು ಬಂದಿದೆ ಅಂತಂದ್ರೆ ಮಾತ್ರ ನೀವಲ್ಲಿ ಪೇಮೆಂಟ್ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ನೀವು ಯಾರ ಮೊಬೈಲ್ಗೂ ಪೇಮೆಂಟ್ ಮಾಡಬೇಡಿ. ಅದು ಬುಕ್ ಇರ್ಬೋದು, ಕೋರ್ಸ್ ಇರ್ಬೋದು, ಎನಿ ಮೆಟೀರಿಯಲ್ ಇರ್ಬೋದು, ನಾಡೀಶ್ವರ ಇರ್ಬೋದು. ಮೊಬೈಲ್ ನಂಬರ್ಸಿಗೆ ಗೂಗಲ್ ಪೇ ಪೇಮೆಂಟ್ ಮಾಡಬೇಡಿ, ನಾವು ಅದಕ್ಕೆ ಜವಾಬ್ದಾರರಲ್ಲ. ಸುಮಾರು ಚಿಕ್ಕ ಪುಟ್ಟ ಕಾಯಿಲೆಗಳು, ಗಂಭೀರ ಕಾಯಿಲೆಗಳನ್ನ ಜಸ್ಟ್ ರಿಲೀಫ್ ತಗೋತಾ ಇದೀವಿ. ಬಟ್ ಇದನ್ನ ನೀವು ಈ ಒಂದು ಪದ್ಧತಿಯಲ್ಲಿ ಎನರ್ಜಿ ಮೆಡಿಸಿನ್ ಅಂತ ನಾವೇನ್ ಕರಿತೀವಿ, ಈ ಒಂದು ಪದ್ಧತಿಯಲ್ಲಿ ನಾವು ಸಂಪೂರ್ಣವಾಗಿ ವಾಸಿ ಮಾಡ್ಕೋಬಹುದು. ಇದು ಅನಾದಿ ಕಾಲದಿಂದನೂ ಇದೆ ಎನರ್ಜಿ ಮೆಡಿಸಿನ್ ಅನ್ನೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಜನ ಮಾತ್ರೆ ತಗೊಂಡು ಬೇಸತ್ತು ಅವರು ಮತ್ತೆ ವಾಪಸ್ ಈ ಒಂದು ಆಲ್ಟರ್ನೇಟ್ ಮೆಡಿಸಿನ್ ಅಂತ ನಾವೇನ್ ಕರಿತೀವಿ ಇದಕ್ಕೆ ವಾಪಸ್ ಬರ್ತಾ ಇದ್ದಾರೆ. ನೀವು ಇದನ್ನ ನಿಮ್ಮ ಮನೆಗಳಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ಈ ಬೇಸಿಕ್ ಪ್ರಿನ್ಸಿಪಲ್ ನ ಅರ್ಥ ಮಾಡ್ಕೋಬೇಕು ನೀವು. ವಾಟ್ ಈಸ್ ಎನರ್ಜಿ ಮೆಡಿಸಿನ್? ಔಷಧ ರಹಿತವಾಗಿ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಏನ್ ಕೆಲಸ ಮಾಡುತ್ತಲ್ಲಿ? ಔಷಧಿ ನಾವು ಫ್ರಮ್ ದ ಡೇ 1 ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ನಮ್ ತಲೆಯಲ್ಲಿ ತುಂಬಿದ್ದಾರೆ. ಏನು ಅಂತಂದ್ರೆ ಏನೇ ಔಷಧಿ ಕೊಟ್ರೆ ದೇಹ ವಾಸಿ ಆಗುತ್ತೆ ಅಂತ. ಸಡನ್ ಆಗಿ ಬಂದ್ಬಿಟ್ಟು ಯಾವುದು ಔಷಧಿ ಬೇಕಿಲ್ಲ ವಾಸಿ ಆಗ್ತೀರಾ ಅಂತಂದಾಗ ಆಬ್ವಿಯಸ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಯಾರಿಗಾದ್ರೂ. ಸೊ ಇವ್ರೇನಾದ್ರು ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಅಂತೇಳಿ. ಬಟ್ ಇದು ನಿಜ. ಯಾವುದೇ ಕಾಯಿಲೆ ವಾಸಿ ಆಗ್ಬೇಕು ಅಂತಂದ್ರೆಗಿನಾಗಿ ನಿಮ್ಗೆ ಔಷಧಿ ಅವಶ್ಯಕತೆ ಇಲ್ಲ. ಬಟ್ ಔಷಧಿ ಯಾಕೆ ಬೇಕು ಅಂತಂದ್ರೆ ಔಷಧಿ ನಿಮ್ಮ ಕಾಯಿಲೆ ರಿಲೀಫ್ ಆಗೋದಿಕ್ ಬೇಕು. ಏನಾಗೋದಿಕ್ಕೆ? ರಿಲೀಫ್ ಆಗೋದಿಕ್ಕೆ. ಹಾಗಾಗಿ ನಿಮ್ಮ ಕಾಯಿಲೆ ತುಂಬಾ ವರ್ಷದಿಂದ ಇರ್ಬೋದು, ಇಲ್ಲ ಇತ್ತೀಚಿನ ದಿನ ಇರ್ಬೋದು. ಬಟ್ ಇಟ್ಸ್ ವೆರಿ ಕ್ಲಿಯರ್, ನೀವು ಯಾವುದೇ ಔಷಧಿ ತಗೊಳ್ಳದೆ ಯಾವುದೇ ತರ ಕಾಯಿಲೆ ಇರ್ಬೋದು, ಅದು ದೈಹಿಕ, ಮಾನಸಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಸ್ಪಿರಿಚುವಲ್ ಲೆವೆಲ್ ಇರ್ಬೋದು, ಎಲ್ಲವುದನ್ನು ನೀವು ವಾಸಿ ಮಾಡ್ಕೊಳಷ್ಟು ಶಕ್ತಿ ನಿಮ್ ದೇಹಕ್ಕಿದೆ. ಅದನ್ನ ನಾವು ಇನ್ ದ ಫಾರ್ಮ್ ಆಫ್ ಮೆರಿಡಿಯನ್ಸ್ ಏನಂತ ಕರಿತೀವಿ ನಾವು? ಮೆರಿಡಿಯನ್ಸ್ ಆರ್ ಚಕ್ರಾಸ್, ಅಂದ್ರೆ ಎನರ್ಜಿ ಸ್ಪಾಟ್ಸ್. ನಮ್ಮ ದೇಹದಲ್ಲಿ ಎನರ್ಜಿ ಎಲ್ಲಿ ತುಂಬಿದೆ ಅಂತ ನೋಡ್ಕೊಂಡು ಆ ಎನರ್ಜಿನ ಇಂಪ್ರೂವ್ ಮಾಡೋದು. ಸೊ ಎರಡು ತರ ಎನರ್ಜಿ, ಒಂದು ಫೈರ್, ಇನ್ನೊಂದು ಮ್ಯಾಟರ್ ಅಂದ್ರೆ ವಸ್ತು, ಅಂದ್ರೆ ದ್ರವ್ಯ. ಈ ವಸ್ತು ಮತ್ತು ದ್ರವ್ಯನ ನೀವು ಬ್ಯಾಲೆನ್ಸ್ ಮಾಡೋದ್ರಿಂದ ಕಾಯಿಲೆಯಿಂದ ಆಚೆ ಬರ್ಬೋದು. ಫಾರ್ ಎಕ್ಸಾಂಪಲ್ ಲಂಗ್ಸ್, ಅಲ್ಲಿ ದ್ರವ್ಯ ಅಂದ್ರೆ ಮಾಸ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಕಫ ಆಗುತ್ತೆ. ಅದೇ ಹೀಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಡ್ರೈ ಕಾಫ್ ಆಗುತ್ತೆ, ವೀಸಿಂಗ್ ಆಗುತ್ತೆ. ಎರಡೂ ಆಗ್ಬಾರ್ದು.
ಸೊ ಜೀವನ ಪೂರ್ತಿ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಮಾಡಬೇಕಾಗಿರೋದು ಎರಡೇ ಕೆಲಸ. ಒಂದು, ನಮ್ಮ ದೇಹದಲ್ಲಿ ಅಗ್ನಿನ ವೃದ್ಧಿ ಮಾಡೋದು. ಎರಡನೇದು, ತಂಪು ಅಂದ್ರೆ ಕೋಲ್ಡ್ನೆಸ್ನ ಕ್ರಿಯೇಟ್ ಮಾಡೋದು. ಇವೆರಡನ್ನ ನಾವು ನೀಟಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಸುಮಾರು ಕಾಯಿಲೆಯಿಂದ ಆಚೆ ಬರ್ಬೋದು. ನಮ್ ದೇಹಕ್ಕೆ ಬೇಕಾಗಿರೋದು ಎರಡೇ ಎನರ್ಜಿ. ಒಂದು, ಕೆಲಸ ಮಾಡಿದಾಗ ಬಾಡಿ ಹೀಟ್ ಆಗುತ್ತೆ, ಅದರಿಂದ ದೇಹದಲ್ಲಿ ರಕ್ತ ಸಂಚಾರ ಸುಲಭವಾಗಿ ಆಗ್ಬಿಟ್ಟು ದೇಹದ ಎಲ್ಲಾ ಅಂಗಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯ ಸರಬರಾಜು ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಶಕ್ತಿ ಅಂದ್ರೆ ನಾನು ಬ್ಲಡ್ ಅಂತ ಯಾಕೆ ಅಂತಂದ್ರೆ, ಯಾವಾಗ ಶಕ್ತಿ ಅಂದ್ರೆ ಎನರ್ಜಿ ಫ್ಲೋ ಆಗುತ್ತೋ ಬ್ಲಡ್ ಫ್ಲೋ ಆಗುತ್ತೆ ಅಲ್ವಾ. ಬಟ್ ಅದೇ ತರ ಎನರ್ಜಿ ಫ್ಲೋ ಆದ್ಮೇಲೆ ಬ್ಲಡ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ. ಏನ್ ಬೇಕು ಬ್ಲಡ್ ಅಲ್ಲಿ? ಗ್ಲೂಕೋಸು, ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್, ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್. ಅದೆಲ್ಲದನ್ನ ಕೊಡೋ ಶಕ್ತಿ ಇರೋದು ಯಾವುದಕ್ಕೆ ಅಂತಂದ್ರೆ ಕಫ ತತ್ವಕ್ಕೆ, ಕೋಲ್ಡ್ನೆಸ್ ಎನರ್ಜಿ. ಒಳ್ಳೆ ಊಟ ಮಾಡಿ ನಿಮ್ಗೆ ಕಫ ತತ್ವ ಬರುತ್ತೆ. ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಮಾಡಿ ರಕ್ತ ಸರಬರಾಜು ಆಗುತ್ತೆ. ಇವೆರಡೇ ಸಾಕು. ನಿಮ್ಮ ಅಜ್ಜ ಅಜ್ಜಿ ಯಾರಾದ್ರೂ 90 ವರ್ಷ ಬದುಕಿದ್ದಾರೆ ಅಂದ್ರೆ ನೋಡಿ ಅವ್ರನ್ನ, ಮಾತ್ರೆ ತಗೊಂಡ್ ಬದುಕಿರಲ್ಲ. ಇವೆರಡು ಮಾಡ್ತಿರ್ತಾರೆ. ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಸಂಜೆ ಬಂದ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಮಲಗ್ತಿರ್ತಾರೆ. ಇವೆರಡು ಸರಿಯಾಗಿ ಮಾಡದೇ ಇದ್ದಾಗ ಕಾಯಿಲೆ ಬರೋದು. ಮುಂದೆ 5 ವರ್ಷ ಆದ್ಮೇಲೆ ನಿಮ್ಗೆ ಯಾವ ತರ ಕಾಯಿಲೆ ಬರುತ್ತೆ ಅಂತ ನಾವು ಇವತ್ತೇ ಡಿಸೈಡ್ ಮಾಡ್ಬೋದು, ಇವತ್ತೇ ತಿಳ್ಕೊಬಹುದು. ಇವೆರಡ್ರ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮ ಊಟ ಹೇಗಿದೆ, ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೇಗಿದೆ. ಇವೆರಡನ್ನ ಯಾರು ಕ್ರಮಬದ್ಧವಾಗಿ ಮಾಡ್ತಾರೋ ಅವರು ದೇಹ ಈ ಪಿತ್ತ ಮತ್ತು ಕಫ ಸಮತೋಲನ ಆಗ್ಬಿಟ್ಟು, ಹೀಟ್ ಮತ್ತೆ ಕೋಲ್ಡ್ ಸಮತೋಲನ ಆಗ್ಬಿಟ್ಟು, ಅದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮತೋಲನ ಗಳಿಸ್ಬೋದು, ಆರೋಗ್ಯವಾಗಿರ್ಬೋದು. ಇದನ್ನ ಯಾರು ಹೇಳಲ್ಲ. ಬ್ಲಡ್ ಚೆಕ್ ಮಾಡ್ತಾರೆ, ನಿಮ್ಗೆ ಏನಿಲ್ಲ ಆರಾಮಿದ್ರೆ ಹೋಗಿ ಅಂತಾರೆ. ಮತ್ತೆ ಇನ್ನೊಂದು ವರ್ಷ ಮತ್ತೆ ಮಾರ್ಷಲ್ ಚೆಕಪ್ ಮಾಡ್ತಾರೆ, ಏನಿಲ್ಲ ಅಂತಾರೆ. ಒಂದ್ ದಿವಸ ಹೇಳ್ತಾರೆ ನಿಮ್ಗೆ ಏನೋ ಆಗಿದೆ, ಏನು ಮಾಡಕ್ಕಾಗಲ್ಲ ಅಂತ, ಲೈಫ್ ಲಾಂಗ್ ಈ ಮಾತ್ರೆ ತಗೊಳ್ಳಿ ಅಂತ. ಬಟ್ ನಾನು ಹೇಳೋದು, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಈ ಎರಡನ್ನೇ ಗಮನಿಸಿ, ನಿಮ್ಮ ಊಟ ಹೇಗಿದೆ ಮತ್ತು ದೈಹಿಕ ಶ್ರಮ ಹೇಗಿದೆ. ಇವೆರಡು ಕರೆಕ್ಟಾಗಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಮುಂದಿನ 5 ರಿಂದ 10 ವರ್ಷಗಳ ಕಾಲ ಯಾವುದೇ ರೀತಿ ಕಾಯಿಲೆ ಬರಕ್ ಚಾನ್ಸೇ ಇಲ್ಲ, ಇದ್ರೂ ಹೋಗ್ಬಿಡುತ್ತೆ. ಈ ಎರಡರಲ್ಲಿ ಒಂದು ಇಲ್ಲ ಎರಡು ವ್ಯತ್ಯಾಸ ಆದಾಗ ಕಾಯಿಲೆ ಬರುತ್ತೆ. ಫಸ್ಟ್ನೇದು ಊಟ. ನೀವು ತಿನ್ನೋ ಆಹಾರ ಪದಾರ್ಥದಲ್ಲಿ ನ್ಯೂಟ್ರಿಷನ್ಸ್ ಇಲ್ಲ ಅಂದ್ರೆ ದೇಹದ ಶಕ್ತಿ ಕುಂದುತ್ತಾ ಹೋಗುತ್ತಾ ಇಲ್ವಾ? ಸೊ ನೀವು ತಿನ್ನೋ ಆಹಾರ ಅದು ವೆಜಿಟೇರಿಯನ್ ಆಗಿರ್ಬೋದು, ಇಲ್ಲ ನಾನ್ ವೆಜ್ ಆಗಿರ್ಬೋದು, ಶಾಕಾಹಾರ ಇಲ್ಲ ಮಾಂಸಾಹಾರ, ಯಾವ್ದಾದ್ರು ತಗೊಳ್ಳಿ. ಬಟ್ ಅದು ನಿಮ್ಮ ದೇಹಕ್ಕೆ ಪೋಷಕಾಂಶಗಳನ್ನ ಒತ್ತು ತರಬೇಕು. ಬಿಳಿ ಅನ್ನ ಕೆಂಪನ್ ಸಾರು ಊಟ ಮಾಡ್ಬಿಟ್ಟು ನಾನು ಆರೋಗ್ಯವಾಗಿರ್ಬೇಕಂದ್ರೆ ಹೆಂಗೆ? ಆಗಲ್ಲ. ಸೊ ನೀವು ತಿನ್ನೋ ಆಹಾರ ಪದಾರ್ಥದಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರಬೇಕು ಅಂದ್ರೆ ನೀವು ತಿನ್ನೋ ಆಹಾರ ದೇಶಿಯಾಗಿ ಬೆಳೆದಿರಬೇಕು. ಎರಡನೇದು ಋತುಮಾನಕ್ಕೆ ತಕ್ಕನಾಗಿರ್ಬೇಕು. ಏಪ್ರಿಲ್ ಮೇನಲ್ಲಿ ಬರೋ ಮ್ಯಾಂಗೋ ಹಣ್ಣನ್ನ ಪ್ರಿಸರ್ವ್ ಮಾಡ್ಬಿಟ್ಟು ನೀವು ಡಿಸೆಂಬರ್ ಅಲ್ಲಿ ತಿಂತೀನಿ ಅಂದ್ರೆ ಆಗಲ್ಲ. ನೀವು ಆ ಆ ಋತುಮಾನಕ್ಕೆ ತಕ್ಕನಾಗಿ ಆ ಬೇಳೆ ಕಾಳುಗಳಿರ್ಬೋದು, ಹಸಿ ಕಾಳು ಇರ್ಬೋದು, ಓಕೆ, ಇಲ್ಲ ಸೊಪ್ಪು ತರಕಾರಿ ಇರ್ಬೋದು,
ಆ ಋತುಮಾನಕ್ಕೆ ಇವನ್ ಹಣ್ಣುಗಳಿರ್ಬೋದು, ಅದ್ರ ತಗೊಳ್ಳೋ ಉದ್ದೇಶ ಒಂದೇ. ಆ ಹಣ್ಣು ಕೆಲವೊಂದು ನ್ಯೂಟ್ರಿಷನ್ಸ್ನ, ಕೆಲವೊಂದು ಮಿನರಲ್ಸ್ನ ನಿಮ್ ದೇಹಕ್ಕೆ ತರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೇರಳೆ ಹಣ್ಣು ಜೂನ್ ಜುಲೈಯಲ್ಲಿ ಬರುತ್ತೆ. ಆ ನೇರಳೆ ಹಣ್ಣು ಅಂದ್ರೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಹೆಸರೇ ಹೇಳುತ್ತಲ್ವಾ, ನೇರಳೆ ಮತ್ತು ನೀಲಿ ಆ ಬಣ್ಣದಲ್ಲಿರುತ್ತೆ. ಆ ಬಣ್ಣ ಸುಮ್ನೆ ಆ ಬಣ್ಣ ಬರಲ್ಲ. ಆ ಬಣ್ಣ ಬರ್ಬೇಕಂದ್ರೆ ಕೆಲವೊಂದು ಮಿನರಲ್ಸ್ ಬೇಕು. ನಾವು ಚಿಕ್ಕವರಿರ್ಬೇಕಾದ್ರೆ ಪ್ರೈಮರಿ ಸ್ಕೂಲಲ್ಲಿ 4 ಆಣೆ ಇಲ್ಲಿ 20 ಪೈಸಾ, ಇಲ್ಲ ಮ್ಯಾಕ್ಸಿಮಮ್ 8 ಆಣೆ ಕೊಟ್ರೆ ಇಷ್ಟು ಕೈ ತುಂಬ ಕೊಡೋರು ನೇರಳೆ ಹಣ್ಣು. ಅದನ್ನೇನಾರ ಅಪ್ಪಿತಪ್ಪಿ ಜೇಬಿಗೆ ಹಾಕೊಂಡಿದ್ವಿ ಅಂದ್ರೆ ಜೇಬೆಲ್ಲ ಕಂಪ್ಲೀಟ್ ಆಗಿ ನೀಲಿ ಬಣ್ಣ ಆಗಿರೋದು, ನೇರಳೆ ಬಣ್ಣ. ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಅನ್ಸುತ್ತೆ ಯಾಕೆ ಸೀಸನಲ್ ಫ್ರೂಟ್ಸ್ ತಿನ್ಬೇಕು ಅಂತ. ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಬ್ಲೂ ಇಲ್ಲ ನೇರಳೆ ಬಣ್ಣ ಇರುತ್ತಲ್ವಾ, ಅದು ನಿಮ್ಮ ಮೂತ್ರಪಿಂಡಗಳ ಶಕ್ತಿನ ವೃದ್ಧಿಸುತ್ತೆ, ನಿಮ್ಮ ಕಿಡ್ನಿ ಎನರ್ಜಿನ ಇಂಪ್ರೂವ್ ಮಾಡುತ್ತೆ. ಬ್ಲೂ ಕಲರ್. ನಮ್ ಕಡೆ ನೇರಳೆ ಹಣ್ಣು ತಿಂತಾ ಇದೀವಿ, ಈ ಯುರೋಪ್ ವೆಸ್ಟರ್ನ್ ನಲ್ಲಿ ಅವರು ಬ್ಲೂ ಬೆರೀಸ್, ಬ್ಲ್ಯಾಕ್ ಬೆರೀಸ್ ಅಂತ ತಿಂತಾರೆ. ಎರಡೂ ಒಂದೇನೆ, ಎರಡೂ ಫುಲ್ ಕಲರ್ ಇರ್ತವೆ. ಆ ಕಲರ್ ಇರೋ ಫುಡ್ ನಿಮ್ಮ ದೇಹಕ್ಕೆ ಕೊಟ್ಟಾಗ ಅದು ನಿಮ್ಮ ಕಿಡ್ನಿ ಎಸೆನ್ಸ್ ಇಂಪ್ರೂವ್ ಮಾಡುತ್ತೆ. ಬಟ್ ವ್ಯತ್ಯಾಸ ನೋಡಿ, ನೀವು ದೊಡ್ಡ ಮರದಲ್ಲಿರೋ ನೇರಳೆ ಹಣ್ಣು 4 ತಿಂದ್ರೆ ಸಾಕು, ಇಷ್ಟು ನೀಲಿ ಬಣ್ಣ ಬರುತ್ತೆ. ಇವಾಗ ಜಂಬೂ ನೇರಳೆ ಅಂತ ಬರುತ್ತಲ್ವಾ, ಅದೊಂದು ಕೆಜಿ ತಗೊಳ್ಳಿ, ಬಣ್ಣ ಇರಲ್ಲ. ಅದರ ಅರ್ಥ ಏನು? ಅದು ಅತ್ಯಂತ ಕಡಿಮೆ ಮಟ್ಟದ ಪೋಷಕಾಂಶಗಳನ್ನ ಒತ್ತು ತರುತ್ತೆ. ನೀವು ಆಹಾರದಲ್ಲಿ ನೀವು ವ್ಯತ್ಯಾಸನ ಕಂಡ್ಕೋಬೇಕು. ಯಾವ ಆಹಾರ ತುಂಬಾ ರುಚಿಯಾಗಿದೆ, ತುಂಬಾ ಬಣ್ಣದಿಂದ ಕೂಡಿರುತ್ತೆ, ತುಂಬಾ ಘಮಘಮಿಸೋ ಒಂದು ಆರೋಮ ಇರುತ್ತೆ, ಸ್ಮೆಲ್ ಇರುತ್ತೆ, ವಾಸನೆ ಇರುತ್ತೆ, ಇವೆಲ್ಲವುದು ಯಾವಾಗ ಬರುತ್ತೆ ಅಂದ್ರೆ ಆ ಆಹಾರದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಿದ್ದಾಗ. ನೋಡಿ, ನೀವು ತಿನ್ನ ಅನ್ನ ಯಾವ ರುಚಿ ಇರಲ್ಲ, ಸಪ್ಪಗಿರುತ್ತೆ. ಅದಕ್ಕೆ ಯಾವ ಸಾಂಬಾರ್ ಹಾಕ್ತಾರೆ ಆ ರುಚಿ ಬರುತ್ತೆ ಅಲ್ವಾ? ಯಾಕಾಗಿ ಸಪ್ಪಗಿದೆ ಅಂದ್ರೆ ನೀವು ತಿನ್ನೋ ಹೈಬ್ರಿಡ್ ಸೋನಾ ಮಸೂರಿ ಅಕ್ಕಿ ತುಂಬಾ ಕಡಿಮೆ ಪ್ರಮಾಣದ ಪೋಷಕಾಂಶಗಳನ್ನ ನಿಮ್ ದೇಹಕ್ಕೆ ಒತ್ತು ತರುತ್ತೆ. ಅದಕ್ಕೆ ಇಷ್ಟಿಷ್ಟು ತಿಂತೀರ ಅದನ್ನ. ಬಟ್ ದೇಶಿ ತಳಿ ಅಕ್ಕಿ ಏನ್ ಮಾಡುತ್ತೆ ಗೊತ್ತಾ, ಅದಕ್ಕೊಂದು ಬೇರೆ ಬೇರೆ ಟೇಸ್ಟ್ ಇರುತ್ತೆ, ಗಮ್ ಅಂತಿರುತ್ತೆ, ಒಗುರು ಇರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಬಸವ ಆರ್ಗ್ಯಾನಿಕ್ಸ್ ಅಲ್ಲಿ ಅಕ್ಕಿ ತಗೊಂಡಿದ್ರೆ ಒಂದು ತುತ್ತು ನಮ್ಮ ಅನ್ನನ ಊಟ ಮಾಡಿ, ಇನ್ನೊಂದು ತುಂದು ನಾರ್ಮಲ್ ಅಕ್ಕಿ ಊಟ ಮಾಡಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಯಾವ ಆಹಾರ ನಮಗೆ ತನ್ನದೇ ಆದ ಒಂದು ರುಚಿನ ತರಲ್ವೋ ಅದರ ಶಕ್ತಿ ತುಂಬಾ ಕಡಿಮೆ ಇರುತ್ತೆ, ಅದರ ಪೋಷಕಾಂಶ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇನ್ಮೇಲೆ ನೀವೇನು ಆಹಾರ ತಿಂತಿರೋ ಅದರ ರುಚಿ, ಅದರ ಪರಿಮಳ ಮತ್ತು ಅದರ ಒಂದು ಶಕ್ತಿ, ಅದಕ್ಕೆ ತುಂಬಾನೇ ಗಮನ ಕೊಡಿ. ಮೊದಲು ಅವರೆಕಾಳು ಯಾವಾಗ ಬರೋದು? ಡಿಸೆಂಬರಲ್ಲಿ ಬರೋದು. ಇವಾಗ ಅವರೆಕಾಳು ಯಾವಾಗ್ಲೂ ಸಿಗುತ್ತೆ ನಿಮಗೆ. ಬಟ್ ಡಿಸೆಂಬರ್ ಅಲ್ಲಿ ಬರೋ ಅವರೆಕಾಳಿಗೆ ಅದರದ್ದೇ ಆದ ಒಂದು ಪರಿಮಳ ಇರುತ್ತೆ. ಸೊನೆ ಅವರೆಕಾಯಿ ಅಂತೀವಲ್ವಾ, ಅದರದ್ದೇ ಆದ ಒಂದು ರುಚಿ ಇರುತ್ತೆ. ಎಲ್ಲಿಂದ ಬಂತು ಆ ಶಕ್ತಿ, ಆ ರುಚಿ? ಚಳಿಯಿಂದ. ಕಡ್ಲೆ, ಅವರೆ, ಜೋಳ, ಗೋಧಿ ಇವೆಲ್ಲವುದು ಆ ಚಳಿ, ಆ ಕೋಲ್ಡ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಇಬ್ಬನಿಯಿಂದ ಎನರ್ಜಿ ತಗೊಳ್ತವೆ. ನೀವು ಜೂನ್ ಅಲ್ಲಿ ಅವರೆಕಾಳು ಆಗ್ಬಿಟ್ಟು
ಅದನ್ನ 3 ತಿಂಗಳಿಗೆ ಹೈಬ್ರಿಡೈಸೇಷನ್ ಮಾಡಿಬಿಟ್ಟು ಸೆಪ್ಟೆಂಬರಿಗೆ ತಂದ್ಬಿಟ್ಟು ತಿಂದ್ರೆ ಡಾಕ್ಟರ್ ಪ್ರಕಾರ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಇದರಲ್ಲಿ ಪ್ರೋಟೀನ್ ಇರುತ್ತೆ. ಬಟ್ ನಾನು ಹೇಳೋದು, ಆ ಪ್ರೋಟೀನ್ ಜೀರ್ಣ ಆಗ್ಬೇಕಂದ್ರೆ ಋತುಮಾನಕ್ಕೆ ತಕ್ಕನಾಗಿ ಬೆಳೆದಿರ್ಬೇಕು. ಇಲ್ಲ ಅಂದ್ರೆ ಅದೇ ಪ್ರೋಟೀನು ನಿಮ್ಗೆ ಬರ್ಡನ್ ಆಗ್ಬಿಟ್ಟು ಅಜೀರ್ಣ ಆಗ್ಬಿಟ್ಟು ಕಿಡ್ನಿಗೆ ಲೋಡ್ ಆಗುತ್ತೆ, ಕ್ರಿಯೇಟಿನೈನ್ ಆಗುತ್ತೆ, ಸಮ್ ಅದರ್ ಟಾಕ್ಸಿನ್ಸ್ ಯೂರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಅದ್ಯಾವುದು ಆಗಬಾರ್ದು ಅಂತಂದ್ರೆ ನೀವು ಯಾವುದೇ ಬೇಳೆಕಾಳು ಇರ್ಬೋದು, ಅದು ಋತುಮಾನಕ್ಕೆ ತಕ್ಕನಾಗಿ ಬೆಳೆದಿರ್ಬೇಕು. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ನಾವೇನ್ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳಿಂದ, ಇದು ಕಾಯಿಲೆನ ವಾಸಿ ಮಾಡಕ್ ಕೋರ್ಸ್ ಅಲ್ಲ. ಕಾಯಿಲೆನ ವಾಸಿ ಮಾಡುತ್ತೆ, ಬಟ್ ಅದಕ್ಕಿಂತ ಹೆಚ್ಚಿನಾಗಿ ನೀವು ಕಾಯಿಲೆ ಬರದೇ ಇರೋ ತರ ನಿಮ್ಮನ್ನ ಯಾವ ತರ ಕಾಪಾಡ್ಕೋಬೇಕು, ಆಹಾರದಲ್ಲಿ ಏನು ವ್ಯತ್ಯಾಸ ಮಾಡಬೇಕು, ನಿಮ್ಮ ಚಟುವಟಿಕೆಗಳಲ್ಲಿ ಏನು ವ್ಯತ್ಯಾಸ ಮಾಡಬೇಕು, ನಿಮ್ಮ ಒಂದು ಮನಸ್ಥಿತಿನಲ್ಲಿ ಎಮೋಷನಲ್ ಏನು ಚೇಂಜಸ್ ಮಾಡ್ಕೋಬೇಕು, ಅದನ್ನ ಹೇಳ್ತಕ್ಕಂಥದ್ದು ಕೋರ್ಸ್ ಇದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ. ಸೊ ತಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಬೆಳಕಿನ ಸಂಕೇತ. ದೀಪ ಅಂದ್ರೆ ಶಕ್ತಿ. ಈ ಒಂದು ಎಂಡ್ ಆಫ್ ದಿ ಅಕ್ಟೋಬರ್ ನವೆಂಬರ್ಗೆ ಬಿಸಿಲು ಕಡಿಮೆ ಆಗ್ತಾ ಚಳಿ ಜಾಸ್ತಿ ಆಗುತ್ತಲ್ವಾ, ಆ ಚಳಿ ಜಾಸ್ತಿ ಆಗಿ ಬೆಳಕು ಕಮ್ಮಿ, ಆ ಶಕ್ತಿ ಕಮ್ಮಿ ಆಗುತ್ತೆ, ಹೀಟ್ ಕಡಿಮೆ ಆಗುತ್ತೆ ಎನ್ವೈರ್ಮೆಂಟ್ ಅಲ್ಲಿ. ಅದನ್ನ ಮತ್ತೆ ವಾಪಸ್ ಮಾಡೋದಕ್ಕೆ ಬೆಳಕಿನ ಹಬ್ಬ. ತುಂಬಾ ಜನ ಲೈಟ್ಸ್ ಆಗ್ಬಿಟ್ಟು ಶಕ್ತಿ ಬಾ ಅಂದ್ರೆ ಬರಲ್ಲ, ದೀಪ ಹಚ್ಚಿ. ಬೆಳಕು, ದೀಪ ಅನ್ನೋದು ಬೆಂಕಿ ಸಂಕೇತ. ಬೆಂಕಿ ಅಂದ್ರೆಗಿನ ಶಕ್ತಿ ಸಂಕೇತ, ಪಿತ್ತದ ಸಂಕೇತ. ದೀಪಾವಳಿಗೆ ಮಾತ್ರ ದೀಪ ಹಚ್ಬೇಕಂತಲ್ಲ, ದಿನಾಲು ದೀಪ ಹಚ್ಚಿ ಮನೆಯಲ್ಲಿ. ಇವತ್ತು 100% ಕಾಯಿಲೆ ಬರ್ತಾ ಇರೋದು ದೇಹದಲ್ಲಿ ಹೀಟ್ ಕಡಿಮೆ ಆಗ್ಬಿಟ್ಟು, ಆರ್ಗನ್ ಫಂಕ್ಷನ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಚಟುವಟಿಕೆನೇ ಇಲ್ಲ. ರುಬ್ಬೋದು, ಬೀಸೋದು, ಕುಟ್ಟೋದು, ಎತ್ತೋದು, ಇಳಿಸೋದು ಏನಿಲ್ಲ. ಹಾಗಾಗಿ ನಮ್ಮ ದೇಹದ ಅಗ್ನಿ ಕುಂದುತ್ತಾ ಹೋಗ್ತಿದೆ. ಅದು ತುಂಬಾ ಕಡಿಮೆ ಆಗ್ಬಾರ್ದು ಅಂತಂದ್ರೆ ನಿಮ್ಗೇನ್ ಹಬ್ಬ ಅಂದ್ರೆ ₹1 ₹2 ಖರ್ಚಾಗುತ್ತೆ. ಆಫೀಸಿಂದ ಹೊಲದಿಂದ ಮನೆಗೆ ಬಂದಾದ್ಮೇಲೆ ನಿಮ್ಮ ದೇವ್ರ ಮನೆ ಆಗಿರ್ಬೋದು, ಇಲ್ಲ ಹಾಲಲ್ಲಿ ಆಗಿರ್ಬೋದು, ಇಲ್ಲ ಹೊಸ್ತಿಲಲ್ಲಿ ಆಗಿರ್ಬೋದು, 2 ದೀಪ ಹಚ್ಚಿ, ಒಂದಿಷ್ಟು ಎಣ್ಣೆ ಹೋಗುತ್ತೆ ಅಲ್ವಾ. ಅದಕ್ಕಿಂತ ಇನ್ನೇನು ಹೆಚ್ಚಿನ ಖರ್ಚೇನಿಲ್ಲ. ದೀಪ ಹಚ್ಚೋದನ್ನ ನೀವು ಹ್ಯಾಬಿಟ್ ಮಾಡ್ತಾ ಹೋಗಿ, ಅದು ಅಗ್ನಿನ ವೃದ್ಧಿ ಮಾಡುತ್ತೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಇರೋರು. ಯಾಕೆ ಗೊತ್ತಾ? ತಂಪು ವಾತಾವರಣ, ಕೋಲ್ಡ್ ಎನ್ವೈರ್ಮೆಂಟ್, ಬೆಂಗಳೂರು, ಮೈಸೂರು ಇವೆಲ್ಲ. ಇಲ್ಲ ಸರ್, ನಮ್ಮೂರು ಹೆಂಗಿದೆ ಅಂದ್ರೆ ಅಂಗಿ ಬಿಚ್ಚಿ ಕುತ್ಕೋಬೇಕು, ಸೆಕೆ ಸೆಕೆ ಆಗ್ತಿರುತ್ತೆ ಅಂದ್ರೆ ನಿಮ್ಗೇನ್ ದೀಪ ಬೇಡ. ನಿಮ್ಮ ದೇಹ ಹೀಟ್ ಇತ್ತು, ನೀವು ಬೆಂಗಳೂರಲ್ಲಿದ್ರೆ ತೊಂದರೆ ಇಲ್ಲ. ನಿಮ್ಮ ದೇಹ ತಂಪಾಗಿತ್ತು, ನಿಮ್ಗೆ ಅಜೀರ್ಣ ಸಮಸ್ಯೆ ಇತ್ತು, ಬಾಡಿ ಎನರ್ಜಿ ಲೆವೆಲ್ ಲೋ ಇತ್ತು ಅಂದ್ರೆ ನಿಮ್ಗೆ ಸ್ವಲ್ಪ ಆ ಒಂದು ಅಗ್ನಿ ಬೇಕು. ಅಫ್ಕೋರ್ಸ್ ಅಗ್ನಿ ವೃದ್ಧಿ ಮಾಡೋದಕ್ಕೆ ಬೇರೆ ಬೇರೆ ಕಲರ್ಸ್ ಹೇಳ್ತೀವಿ, ಪ್ರೆಷರ್ ಪಾಯಿಂಟ್ ಹೇಳ್ತೀವಿ, ಅದು ಬೇರೆ. ಅಂದ್ರೆ ನಿಮ್ಮ ಒಂದು ಚಟುವಟಿಕೆನಲ್ಲಿ, ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಏನ್ ಕರೆಕ್ಷನ್ ಮಾಡ್ಕೋಬಹುದು ಅಂತಂದ್ರೆ ದೀಪ ಹಚ್ಚೋದು. ಹಿಂಗ ನೀವು ವೆಸ್ಟರ್ನ್ ಕಂಟ್ರೀಸಿಗೆ ಹೋದ್ರೆ, ಯುರೋಪ್ ಅಂಡ್ ಅಮೆರಿಕ ಕಡೆ ಹೋದ್ರೆ ಇವಾಗೆಲ್ಲ ಹೀಟರ್ಸ್ ಬಂದಿದೆ, ಹೀಟರ್ಸ್ ಆನ್ ಮಾಡ್ತಾರೆ. ಬಟ್ ಮೊದ್ಲೆಲ್ಲ ಏನ್ ಮಾಡೋರು ಅಂದ್ರೆ ಯಾವಾಗ್ಲೂ ಮನೇಲಿ ಒಂದ್ ಕಡೆ ಫೈರ್ ಹಾಕಿರೋರು, ಬೆಂಕಿ ಹಾಕಿರೋರು, ಮನೆ ತುಂಬಾ ಬೆಚ್ಚಗಿರ್ಲಿ ಅಂತ. ನಮ್ದು ಉಷ್ಣವಲಯ, ವಾರ್ಮ್ ಇದೆ, ಬಟ್ ಕೆಲವೊಂದು ಕೋಲ್ಡ್ ಪ್ರದೇಶಗಳು, ಎಸ್ಪೆಷಲಿ ಬೆಂಗಳೂರು ಇಸ್ ಅ ಕೋಲ್ಡ್ ಎನ್ವೈರ್ಮೆಂಟ್, ತಂಪು ವಲಯ. ಜಸ್ಟ್ 1 ತಿಂಗಳು 2 ತಿಂಗಳು ದೀಪ ಹಚ್ಚಿ ನೋಡೋಣ
ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಅಂತ. ಅಲ್ವಾ? ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ, ಅಲ್ಲೇನ್ ಬೇಕಾಗಿಲ್ಲ ಅನಿಸ್ತು. ಈ ಬೆಂಗಳೂರಲ್ಲಿ ಇದ್ರಿಗೇನಾಗಿ ಟೀ ಕುಡಿಬೇಕನ್ಸುತ್ತೆ. ಕೋಲ್ಡ್ ಎನ್ವೈರನ್ಮೆಂಟ್ ಅಲ್ಲ, ಟೀ ಪಿತ್ತನ ರೈಸ್ ಮಾಡುತ್ತೆ, ವಾರ್ಮ್ ಆಗುತ್ತೆ. ಅಲ್ಲಿ 3 ದಿನ ಇದ್ದೆ, ಒಂದ್ ದಿವಸನೂ ಟೀ ಕುಡಿಬೇಕಂತ ಕೇಳಲೇ ಇಲ್ಲ ದೇಹ, ಮನ್ಸನ್ನ ಕೇಳಿಲ್ಲ, ನನ್ಗೂ ಅನಿಸ್ಲೇ ಇಲ್ಲ. ಯಾಕಾಗಿ ಅಂದ್ರೆ ಆಟೋಮೆಟಿಕಲಿ ನಿಮ್ಗೆ ವಾರ್ಮ್ ಎನ್ವೈರ್ಮೆಂಟ್ ಅಲ್ಲಿ ಇದ್ದೀರಾ, ನಿಮ್ಗೆ ಹ್ಯುಮಿಡಿಟಿ ಎನರ್ಜಿ ಇದೆ ಅಂದ್ರೆ ದೇಹ ಉಷ್ಣ ಇರುತ್ತೆ, ಟೀ ಕೇಳಲ್ಲ, ಜ್ಯೂಸ್ ಕೇಳುತ್ತೆ, ಮಜ್ಜಿಗೆ ಕುಡಿಯೋಣ, ಎಳ್ನೀರು ಕುಡಿಯೋಣ ಅಂತ ಹೇಳಿ. ಸೊ ನಿಮ್ಮ ದೇಹ ಏನ್ ಕೇಳುತ್ತೆ ಅದ್ ಕೊಡ್ತಾ ಹೋಗಿ. ಕೆಲವೊಂದು ಆಹಾರ ಪದಾರ್ಥಗಳು ತಿಂದ್ರೆ ನಿಮ್ ದೇಹ ಹೇಳುತ್ತೆ ನನ್ಗೆ ಆಗಲ್ಲ ಅಂತ, ಬಟ್ ಕೆಲವೊಂದು ಆಹಾರ ಪದಾರ್ಥಗಳು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಆಲ್ವೇಸ್ ನಿಮ್ಮ ಮೈಂಡ್ ಏನಿದೆ ಅಲ್ಲ, ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ ಅದು. ನನಗೇನ್ ಬೇಕು ಅಂತ ಅದು ಹೇಳುತ್ತೆ, ಕೇಳಿ ಅದನ್ನ. ಗಾಟ್ ಇಟ್?